ನೀವು ಮನೆಯಲ್ಲಿ ಪರ್ಫೆಕ್ಟಾಗಿ ಉದ್ದಿನ ವಡೆ ಮಾಡಬೇಕು ಅಂದರೆ ಈ ಒಂದು ಮೆಥಡನ್ನ ಯೂಸ್ ಮಾಡ್ಕೊಳ್ಳಿ. ತುಂಬ ರುಚಿಯಾಗಿ ಹಾಗೂ ತುಂಬ ಸುಲಭವಾಗಿ ನೀವು ಉದ್ದಿನ ವಡೆನ ಗರಿ ಗರಿಯಾಗಿ ಜಾಲರಿಯಾಗಿ ಮಾಡ್ಕೋಬೋದು ಮತ್ತು ಸ್ವಲ್ಪನೂ ಹಿಟ್ಟು ವೇಸ್ಟ್ ಆಗೋದಿಲ್ಲ. ನೋಡಿ, ನಾನು ಸಣ್ಣ ಸಣ್ಣ ವಡೆ ಕೂಡ ಮಾಡಿದ್ದೆ ಹಾಗೂ ದೊಡ್ಡ ದೊಡ್ಡ ವಡೆ ಕೂಡ ಮಾಡಿದ್ದೆ. ನೋಡಿರಿ ಒಳಗಡೆ ಯಾವ ರೀತಿ ಜಾಲರಿ ಥರ ಕಾಣ್ತಾ ಇದೆ. ನೀವು ಕೂಡ ಈ ಟಿಪ್ಸನ್ನು ಫಾಲೋ ಮಾಡಿದ್ರೆ ಈ ರೀತಿಯಾದ ಉದ್ದಿನ ವಡೆಯನ್ನು ಮನೆಯಲ್ಲಿ ಟೇಸ್ಟಿಯಾಗಿ ಮಾಡ್ಕೋಬೋದು. ಬರೀ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನೋಡಿ, ಒಂದು ಮುಕ್ಕಾಲು ಕಪ್ಪಷ್ಟು ನಾನು ಉದ್ದಿನ ಬೇಳೆ ರಾತ್ರಿ ನೆನೆಸಿಟ್ಟಿದ್ದೆ. ಬೆಳಗ್ಗೆ ಚೆನ್ನಾಗಿ ತೊಳೆದು ತೊಗೋಬೇಕು. ಚೆನ್ನಾಗಿ ಒಂದು 4-5 ಸರಿ ತೊಳಿರಿ, ವೈಟಾಗಿ ಬರುತ್ತೆ ಆವಾಗ. ನಂತರ ಒಂದು ಮುಕ್ಕಾಲು ಕಪ್ಪಷ್ಟಿಗೆ ನಾನು 2 ಚಮಚದಷ್ಟು ಇಲ್ಲಿ ರೇಷನ್ ಅಕ್ಕಿನ ಅದನ್ನು ಕೂಡ ರಾತ್ರಿ ನೆನೆಸಿ ಬೆಳಗ್ಗೆ ತೊಳೆದು ತೊಗೊಂಡಿದ್ದೀನಿ. ರೇಷನ್ ಅಕ್ಕಿ ನಿಮ್ಗೆ ಯಾವ ಅಕ್ಕಿ ಬೇಕಾದರೂ ಹಾಕೋಬೋದು ನೀವು. ನೋಡಿ, ಮೇಯ್ನಾಗಿ ಅಕ್ಕಿ ಹಾಕಲೇಬೇಕು. ಎರಡನ್ನ ಯಾವ ಮೆಜರ್ಮೆಂಟಲ್ಲಿ ಹಾಕಿದೆ ಅಂತ ಕರೆಕ್ಟಾಗಿ ನಿಮ್ಗೆ ತೋರಿಸ್ತೀನಿ ನೋಡಿ. ಇದೇ ಒಂದು ನಿಮ್ಮ ಬೇರೆ ಒಂದು ಲೋಟ ಅಥವಾ ಬೌಲಲ್ಲಿ ಬೇಕಾದ್ರೆ ಹಾಕೋಬೋದು ನೀವು. ನೋಡಿ, ಈ ಲೋಟದಲ್ಲಿ ಒಂದು ಮುಕ್ಕಾಲು ಲೋಟದಷ್ಟು ಹಾಕಿದ್ದೀನಿ. 2 ಚಮಚದಷ್ಟು ತೊಗೊಂಡಿದ್ದೀನಿ. ಅಂದಾಜು ಒಂದು ಅರ್ಧ ಕೆ ಜಿಗೆ ಅಂದರೆ ನೀವು ಒಂದು ಮುಷ್ಟಿಯಷ್ಟು ನೀವು ಅಕ್ಕಿನ ನೆನೆಸಿಡಬೇಕಾಗುತ್ತೆ. ಮುಕ್ಕಾಲು ಕೆ ಜಿ ಉದ್ದಿನಬೇಳೆಗೆ ಒಂದು ಮುಷ್ಟಿಯಷ್ಟು ಅಕ್ಕಿನ ನೆನೆಸಿಟ್ಟು ಬೆಳಗ್ಗೆ ರುಬ್ಬಬೇಕಾಗುತ್ತೆ. ನೋಡಿ, ನಾನು ಗ್ರೈಂಡರಲ್ಲಾಗಿ ರುಬ್ತಿರೋದ್ರಿಂದ ಇಲ್ಲಿ ಜಾಸ್ತಿ ನೀರು ಹಿಡಿಯೋದಿಲ್ಲ. ನೀವು ಮಿಕ್ಸರಲ್ಲಿ ಹಾಕಬೇಕು ಅಂದರೆ ತಿರ್ಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಅಂದರೆ ಸ್ವಲ್ಪ ತೆಳ್ಳಗಾಗುತ್ತೆ ಮಿಕ್ಸರಲ್ಲಿ ಸ್ವಲ್ಪ. ಆದರೆ ಗ್ರೈಂಡರಲ್ಲಾದರೆ ಗಟ್ಟಿಯಾಗಿ ನಾವು ರುಬ್ಕೋಬೋದು. ಇವ್ರೇನು ಗ್ರೈಂಡರಲ್ಲಿ ತೋರಿಸಿ ಹಂಗೆ ಮಾಡ್ತಾರೆ, ನಮ್ಮ ಹತ್ರ ಗ್ರೈಂಡರ್ ಇಲ್ಲ ಅಂತ ಅಂದ್ಕೋಬೇಡಿ. ಮಿಕ್ಸರ್ಲಿ ಸಹ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ರುಬ್ಕೊಂಡು ನೋಡಿ ಈ ಒಂದು ಹದಕ್ಕೆ ನಾವು ರುಬ್ಕೋಬೇಕಾಗುತ್ತೆ. ಅಂದರೆ ಫುಲ್ಲು ನೈಸಾಗಿ ರುಬ್ಕೋಬೇಕು. ಇಷ್ಟು ಹದಕ್ಕಿದ್ರೆ ಸಾಕು. ಅಕಸ್ಮಾತ್ ನೀವು ಮಿಕ್ಸರಲ್ಲಿ ರುಬ್ಬಿದ್ದು ತೆಳ್ಳಗಾಯಿತು ಅಂದರೆ ಸ್ವಲ್ಪ ಮೇಲಿಂದ ಅಕ್ಕಿ ಹಿಟ್ಟನ್ನು ನೀವು ಹಾಕ್ಕೊಳ್ಳಿ. ಅಕ್ಕಿ ಹಿಟ್ಟು ತುಂಬ ಇಂಪಾರ್ಟೆಂಟು ನಮಗೆ ಗರಿ ಗರಿಯಾಗಿ ಬರೋದಕ್ಕೆ. ನಂತರ ನೋಡಿ, ಈ ರೀತಿ ಮಾಡಿದ್ರೆ ನಮಗೆ ಬೀಳಬಾರ್ದು. ಈ ರೀತಿ ನಿಮ್ಗೆ ಬರಲಿಲ್ಲ ಅಂದರೆ ಹೇಳ್ದಂಗೆ ಅಕ್ಕಿ ಹಿಟ್ಟು ಹಾಕ್ಕೊಂಡು ಅದಕ್ಕೆ ತಂದ್ಕೊಳ್ಳಿ. ನೋಡಿ, ಇಷ್ಟಿರಬೇಕು. ನಂತರ ಅದಕ್ಕೆ ಕೆಲವು ಐಟಮ್ಗಳನ್ನು ಆ್ಯಡ್ ಮಾಡೋಣ. ಫಸ್ಟಿಗೆ ಇಲ್ಲಿ ಹಾಕ್ತಾಯಿದ್ದೀನಿ ಸ್ವಲ್ಪ ಜೀರಿಗೆ, ಒಂದು 1/4 ಚಮಚದಷ್ಟು ಜೀರಿಗೆ, ಒಂದು 100 ಗ್ರಾಮ್ ಇಲ್ಲಿ ಉದ್ದಿನಬೇಳೆ ಅಷ್ಟೇ ತಗೊಂಡಿರೋದಲ್ವ, ಸ್ವಲ್ಪ ಸ್ವಲ್ಪ ಹಾಕ್ತಾಯಿದ್ದೀನಿ. ಹಾಗೆ ಖಾರಕ್ಕೆ ತಕ್ಕ ಹಾಗೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ಹಾಗೆ ತುರಿದ ಶುಂಠಿ, ನಾನು ಶುಂಠಿನ ತುರಿದು ಹಾಕ್ಕೊಂಡಿದ್ದೀನಿ. ಸಣ್ಣ ಸಣ್ಣ ಪೀಸ್ ಬೇಕಾದ್ರೆ ಕಟ್ ಮಾಡಿ ಹಾಕ್ಕೋಬೋದು. ಹಾಗೆ ಕರ್ಬೇವಿನ ಸೊಪ್ಪನ್ನು ಸಹ ಸಣ್ಣ ಸಣ್ಣ ಪೀಸ್ ಮಾಡ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಹಾಗೆ ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಪರಿಮಳ ಚೆನ್ನಾಗಿ ಕೊಡುತ್ತೆ ಅಂತ. ಹಾಗೆ ಮೇಯ್ನಾಗಿ ಇಲ್ಲಿ ಹಾಕಬೇಕು ಇಂಗು ಹಾಕಬೇಕು. ಇಂಗು ಹಾಕೋದ್ರಿಂದ ತುಂಬ ಚೆನ್ನಾಗಿ ಪರಿಮಳ ಕೊಡುತ್ತೆ ನಮಗೆ ಉದ್ದಿನ ವಡೆ. ಹಾಗೆ ಇಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಇಲ್ಲಿ ಹಸಿಮೆಣ್ಸಿನ್ಕಾಯಿ ಜೊತೆಗೆ ನೀವು ಜಾಸ್ತಿ ಬೇಕಾದ್ರೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೋದು. ಮತ್ತು ಮೇಯ್ನಾಗಿ ಇಲ್ಲಿ ನೀವು ಕೊಬ್ಬರಿ ಬೇಕಾದರೂ ಹಾಕ್ಕೋಬೋದು. ನಾನು ಕೊಬ್ಬರಿ ಪೀಸ್ಗಳು ಹಾಕಿಲ್ಲ. ಒಬ್ಬರು ಕೊಬ್ಬರಿ ತುರಿದು ಕೂಡ ಹಾಕ್ತಾರೆ, ಪೀಸ್ ಬೇಕಾದ್ರೆ ಹಾಕ್ತಾರೆ. ನಾನು ಕೊಬ್ಬರಿ ಹಾಕಿಲ್ಲ. ನಂತರ ಇದನ್ನು ಸ್ವಲ್ಪ ನಾವು ಹಿಟ್ಟನ್ನು ಹಗುರ ಮಾಡ್ಕೋಬೇಕು. ಅಂದರೆ ಎಲ್ಲ ಹಿಟ್ಟನ್ನು ಎಲ್ಲ ಒಂದು ನಾವೇನು ಹಾಕಿದ್ವಿ ಮಿಕ್ಸ್ಚರ್ ಎಲ್ಲ ಚೆನ್ನಾಗಿ ಕಲಸಿ ಸ್ವಲ್ಪ ನೋಡಿ ಈ ರೀತಿಯಾಗಿ ಸ್ವಲ್ಪ ಹಗುರ ಮಾಡ್ಕೋಬೇಕು. ಹಿಟ್ಟು ಗಟ್ಟಿ ಅನಿಸಿದ್ರೆ ತಿರುಗಿಸಿ ಹಗುರ ಮಾಡ್ಕೊಳ್ಳಿ. ನೋಡಿ, ಈ ಒಂದು ಹದಕ್ಕಿದ್ರೆ ಸಾಕು. ನಂತರದಲ್ಲಿ ಇದನ್ನು ಯಾವ ರೀತಿ ಹಾಕಬೇಕು, ಕೆಲವೊಬ್ರು ಎಣ್ಣೆಗೆ ಸ್ವಲ್ಪ ಎಣ್ಣೆನ ಕೈಗೆ ಹಚ್ಕೊಂಡು ಹಾಕ್ತಾರೆ, ಇಲ್ಲಾಂದರೆ ಬಾಳೆ ಎಲೆ ಮೇಲೆ ಹಾಕ್ತಾರೆ. ಆ ರೀತಿ ಏನನ್ನು ಮಾಡಬೇಕು ಅಂತಿಲ್ಲ. ಜಸ್ಟ್ ನೀರಲ್ಲಿ ಸ್ವಲ್ಪ ಕೈ ಮುಳುಗಿಸಿ ನೋಡಿ, ಈ ಸ್ವಲ್ಪ ಉಂಡೆ ತೊಗೊಂಡು ಮಧ್ಯದಲ್ಲಿ ಪ್ರೆಸ್ ಮಾಡ್ಕೊಳ್ಳಿ. ಈ ಥರ ನೋಡಿ, ಒಂದು ಇದು ಉಂಡೆ ಮಾಡಿಕೊಂಡು ಈ ರೀತಿ ಪ್ರೆಸ್ ಮಾಡ್ಕೊಂಡ್ಬಿಟ್ರೆ ಆರಾಮಾಗಿ ಬಿಟ್ಕೊಂಡು ಹೋಗುತ್ತೆ. ನೀವು ಎಣ್ಣೆಯಲ್ಲಿ ಬಿಡಬೇಕಾದ್ರೆ ಮತ್ತೆ ಇದನ್ನು ನೀರಲ್ಲಿ ಕೈ ಎದ್ಬಿಟ್ಟು ನೋಡಿ ಮತ್ತೆ ಉಂಡೆ ರೀತಿ ತೊಗೊಂಡು ಬಿಡ್ಬೋದು. ಮತ್ತು ಎಣ್ಣೆ ನಾನು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೆ. ಒಂದು 10 ನಿಮಿಷದ ಮುಂಚೆ ನಾನು ಕಾಯಕ್ಕೆ ಇಟ್ಟಿದ್ದೆ. ಅಂದರೆ ಸಿಮ್ಮಲ್ಲಿ ಇಡಬೇಕು. ತುಂಬ ಸಿಮ್ಮಲ್ಲಿಟ್ಟರೆ ಅಂದರೆ ನಾವು ನೀರು ಸಿಮ್ಸಿದ್ರು ಅಂದರೆ ಎಣ್ಣೆ ಹಾರಿ ಹೊರಗಡೆ ಹೋಗಬಾರ್ದು. ಅಲ್ಲೇ ಚಟಪಟ ಅನ್ಬೇಕಷ್ಟೆ. ಅಲ್ಲಿವರೆಗೆ ನಮಗೆ ಎಣ್ಣೆ ಕಾಯಬೇಕು. ಜಾಸ್ತಿ ಎಣ್ಣೆ ಬಿಸಿ ಮಾಡ್ಕೋಬೇಡಿ. ಇದನ್ನು ಡಬಲ್ ಫ್ರೈ ಮಾಡಬೇಕು ನಾವು, ಆವಾಗಷ್ಟೇ ನಮಗೆ ಗರಿ ಗರಿಯಾಗಿ ಬರೋದು. ನೋಡಿ, ಈ ರೀತಿ ಸ್ವಲ್ಪ ದೊಡ್ಡ ಉಂಡೆ ತೊಗೊಂಡೆ. ದೊಡ್ಡದು ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ನಾನು ಅದರಿಂದ ಮೀಡಿಯಮಾಗೆ ಮಾಡ್ತೀನಿ. ನಿಮಗೆ ತೋರ್ಸೋಕ್ಕೆ ಅಂತ ಸ್ವಲ್ಪ ದೊಡ್ಡ ಹಾಕಿದ್ದೀನಿ ನಾನು. ನೋಡಿ, ಹಿಟ್ಟು ಅದಕ್ಕಿದ್ರೆ ಸಾಕು. ನೀವು ಯಾವ ರೀತಿ ಬೇಕಾದರೂ ನೀವು ಉದ್ದಿನ ವಡೆನ ಹಾಕ್ಕೋಬೋದು. ಅಂದರೆ ನೀವು ಪೇಪರಲ್ಲಿ ಬೇಕಾದ್ರೂ ಹಾಕ್ಕೋಬೋದು, ಇಲ್ಲಾಂದರೆ ಬಟ್ರ್ ಪೇಪರಲ್ಲಿ ಬೇಕಾದ್ರೂ ಹಾಕ್ಬೋದು. ನೋಡಿ, ಎಣ್ಣೆಯಲ್ಲಿ ಬಿಟ್ಟ ಮೇಲೆ ತಟಕ್ನೆ ಅದನ್ನು ನಾವು ತಿರುಗಿಸ್ಬಾರ್ದು. ಸ್ವಲ್ಪ ಹೊತ್ತಾದಮೇಲೆ ನಾವು ಅದನ್ನು ಸ್ವಲ್ಪ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕ್ತಾ ಟರ್ನ್ ಮಾಡ್ಕೋಬೇಕು. ಮತ್ತು ಇಲ್ಲಿ ಒಂದು 50% ಅಷ್ಟು ನಾವು ಬೇಯಿಸ್ಕೋಬೇಕಾಗುತ್ತೆ. ಫುಲ್ಲಾಗಿ ನಾವು ಕರಿಬಾರ್ದು ಇದನ್ನು. ನೋಡಿ, ಇಷ್ಟ ಆದಮೇಲೆ ನಾವು ಇದನ್ನು ತೆಗೆದಿಟ್ಕೊಳ್ಳೋಣ. ಸ್ವಲ್ಪ ನೋಡಿ ವೈಟ್ ಇದೆ, ಇಷ್ಟೇ ಹಾಕಬೇಕು. ನಂತರದಲ್ಲಿ ಉಳಿದಂತಹ ನಿಮ್ಮ ಹಿಟ್ಟನ್ನು ನೀವು ಯಾವ ರೀತಿ ಬೇಕಾದ್ರೂ ಹಾಕ್ಕೋಬೋದು, ಯಾವುದು ಶೇಪಲ್ಲಿ ಬೇಕಾದ್ರೂ ಹಾಕ್ಕೋಬೋದು. ಅದನ್ನು ಕೂಡ ಸಿಂಪಲ್ಲಾಗಿ ನಾನು ಎಣ್ಣೆಲೇ ಹಾಕ್ತಾಯಿದ್ದೀನಿ. ಸ್ವಲ್ಪ ದೊಡ್ಡದೇ ಹಾಕ್ತಾಯಿದ್ದೀನಿ ಸದ್ಯಕ್ಕೆ. ನಂತರದಲ್ಲಿ ಸಣ್ಣಕ್ಕೆ ಕೂಡ ಹಾಕಿ ತೋರಿಸ್ತೀನಿ. ನೋಡಿ, ಅದನ್ನು ಕೂಡ ಹಾಕಿದ್ದೀನಿ. ನೋಡಿ, ಈ ರೀತಿ ಹಾಕಿದ ಕೂಡಲೇ ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಅದು ಕರೆಕ್ಟಾಗಿ ಎದ್ದು ಬರುತ್ತೆ. ನಂತರದಲ್ಲಿ ನೋಡಿ ತಿರುಗಿಸ್ಬಿಟ್ಟು ಇದನ್ನು ಕೂಡ ಆಫಾಗಿ ಕರೆದು ನಾನು ನಂತರದಲ್ಲಿ ಅದನ್ನು ಕೂಡ ತೆಗೆದಿಡ್ತಾಯಿದ್ದೀನಿ. ಈಗ ಫಸ್ಟ್ ಏನು ಮಾಡಿದ್ವಿ ನಾವು ಅದನ್ನು ಮತ್ತೆ ಎಣ್ಣೆಯಲ್ಲಿ ಹಾಕಿ ಕರಿಬೇಕು ನಾವು.
ನೋಡಿ ಫಸ್ಟ್ ಮಾಡಿದ್ದು ಈ ಕಡೆ ಇದೆಯಲ್ಲ, ಇದನ್ನು ಎಣ್ಣೆಲಿ ಹಾಕಿದ್ದೀನಿ. ಅದು ಸ್ವಲ್ಪ ತಣ್ಣಗಾಗಿದೆ ಆಲ್ರೆಡಿ. ಇವಾಗ ಎಣ್ಣೆಯಲ್ಲಿ ಹಾಕಿ ಒಂಥರ ಗೋಲ್ಡ್ ಕಲರ್ ಬರಬೇಕು, ಗೋಲ್ಡನ್ ಬ್ರೌನ್ ಅಂತಾರಲ್ಲ ಆ ಕಲರ್ ಬರಬೇಕು. ಅಲ್ಲಿವರೆಗೆ ಸಿಮ್ಮಲ್ಲೇ ಮಾಡ್ಕೋಬೇಕು ನಾವು ಇದನ್ನು. ಇಲ್ಲಾಂದರೆ ಒಳಗಡೆ ಬೇಯೋದಿಲ್ಲ, ಹಿಟ್ಟು ಥರ ಹಾಗೇ ಇರುತ್ತೆ, ಕೈಗೆಲ್ಲ ಅಂಟ್ಕೊಳ್ಳುತ್ತೆ. ಆದ್ದರಿಂದ ಫುಲ್ ಸಣ್ಣ ಉರಿಯಲ್ಲಿ ಇದನ್ನು ನಾವು ಮಾಡ್ಕೋಬೇಕಾಗುತ್ತೆ. ನೋಡಿ ಈ ರೀತಿ ಒಂದು 5 ನಿಮಿಷ ಆದಮೇಲೆ ಈ ರೀತಿ ಕರೆಕ್ಟಾಗಿ ಒಂದು ಗೋಲ್ಡನ್ ಬ್ರೌನ್ ಬರುತ್ತೆ. ಮತ್ತು ಮೇಲ್ಗಡೆಯಿಂದ ಎಷ್ಟು ಕ್ರಿಸ್ಪಿಯಾಗಿದೆ ಗೊತ್ತಾ, ಎಷ್ಟು ಚೆನ್ನಾಗಿದೆ, ತಿನ್ನೋಕ್ಕೂ ಕೂಡ ಟೇಸ್ಟ್ ತುಂಬ ಸೂಪರಾಗಿದೆ. ನೋಡಿ ಈ ರೀತಿಯಾಗಿ ಎರಡೂ ಕೂಡ, ಅಂದರೆ ಸೆಕೆಂಡ್ ಟೈಮ್ ಮಾಡೋದು ಕೂಡ ಇದೇ ರೀತಿ 2ನೇ ಟೈಮ್ ಫ್ರೈ ಮಾಡ್ಕೊಳ್ತೀನಿ. ಸ್ವಲ್ಪ ಎಣ್ಣೆ ಹೋಗಲಿ, ಇಲ್ಲ ನೀವು ಟಿಶ್ಯೂ ಪೇಪರಲ್ಲಿ ಹಾಕ್ತೀರಂದರೆ ಅದನ್ನು ಟಿಶ್ಯೂ ಪೇಪರಲ್ಲಿ ಇಡ್ಬೋದು, ಇರೋ ಎಣ್ಣೆ ಎಲ್ಲ ಕೆಳಗಡೆ ಹೋಗುತ್ತೆ. ಆದರೆ ಜಾಸ್ತಿ ಇದರಲ್ಲಿ ಎಣ್ಣೆ ಅಂಶ ಇರೋದಿಲ್ಲ. ನೀವು ಖಾಲಿ ನೀವು ಅಕ್ಕಿ ಹಾಕದೆ ಬರೀ ಉದ್ದಿನ ಬೇಳೆಯಲ್ಲೇ ಮಾಡ್ತೀರಾ ಅಂದರೆ ನಿಮಗೆ ಒಂಥರ ಪಿಚಿ ಪಿಚಿ ಅನಿಸುತ್ತೆ, ಹಿಂಡಿದ್ರೆ ಒಂಥರ ಎಣ್ಣೆ ಬಿಟ್ಕೊಳ್ಳುತ್ತೆ. ಆದರೆ ಇದು ಹಿಂಡಿದ್ರೆ ಏನಾಗೋದಿಲ್ಲ, ಯಾಕಂದರೆ ನಾವು ಇಲ್ಲಿ ಮೇಯ್ನಾಗಿ ಅಕ್ಕಿ ಹಾಕಿರ್ತೀವಲ್ವ, ತುಂಬ ರುಚಿಯಾಗಿ ಬರುತ್ತೆ. ನೋಡಿ ಈ ರೀತಿ ಮಾಡಿಕೊಂಡು ಪ್ಲೇಟಲ್ಲಿ ಸರ್ವ್ ಮಾಡ್ಬೋದು ನೀವು. ಈಗ ಬನ್ನಿ ಸಣ್ಣ ಸಣ್ಣ ವಡೆ ಹೇಗೆ ಹಾಕೋದು, ಅದು ತುಂಬ ಈಸಿ. ಯಾಕಂದರೆ ಸಣ್ಣದೆಲ್ಲ ಪಟ ಪಟ ಅಂತ ಆಗಿಬಿಡುತ್ತೆ, ಸ್ವಲ್ಪ ಕಷ್ಟ ಅನಿಸುತ್ತೆ ಹಾಕೋಕ್ಕೆ. ನೋಡಿ ಸಣ್ಣ ಸಣ್ಣದು ಸಹ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಹಿಟ್ಟಂತ ಉಂಡೆ ಮಾಡಿ ತೊಗೊಂಡು ಈ ರೀತಿ ಸಣ್ಣ ಸಣ್ಣದಾಗಿ ಬಿಟ್ಟರೆ ತುಂಬ ರುಚಿಯಾಗಿ ನಮಗೆ ಉದ್ದಿನ ವಡೆ ರೆಡಿಯಾಗುತ್ತೆ. ನೋಡಿ ಇದನ್ನು ಕೂಡ ಹಾಕಿದ ಕೂಡಲೇ ಟರ್ನ್ ಮಾಡಿಬಿಡಿ. ಸ್ವಲ್ಪ ಹೊತ್ತಾದಮೇಲೆ ಇದನ್ನು ಕೂಡ ಡಬಲ್ ಫ್ರೈ ಮಾಡಬೇಕಾಗುತ್ತೆ. ಒಂದು ಸರಿ ಫ್ರೈ ಆದಮೇಲೆ ತೆಗೆದಿಟ್ಟು ಮತ್ತೊಂದು ಸರಿ ಇದನ್ನು ಫ್ರೈ ಮಾಡ್ಕೋಬೇಕು ನೀಟಾಗಿ, ಮತ್ತು ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು. ಈ ಎಲ್ಲ ಉದ್ದಿನವಡೆನೂ ಕೂಡ ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು. ಸ್ವಲ್ಪ ಟೈಮ್ ಜಾಸ್ತಿ ಇರುತ್ತೆ ಅನ್ಕೋಬೋದು, ಆದರೆ ತುಂಬ ರುಚಿಯಾಗಿ ಬರುತ್ತೆ. ನಮಗೆ ಫೈನಲ್ ರಿಸಲ್ಟ್ ಏನಿದೆ ಎಲ್ಲರೂ ಕೂಡ ಇಷ್ಟಪಟ್ಟು ತಿನ್ನುವಂಥ ವಡೆಯಾಗುತ್ತೆ. ನೋಡಿ 2ನೇ ಟೈಮು ಸಹ ಇದೇ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಇದನ್ನು ಸಂಜೆ ಟೀ ಟೈಮ್ ಸ್ನ್ಯಾಕ್ಸ್ಗೆ ಅಂತ ಮಾಡಿದ್ದೆ. ಜಸ್ಟ್ ಒಂದು, ಅಂದರೆ ರಾತ್ರಿ ಮಾಡಿದರೆ ವೀಡಿಯೋ ಅಷ್ಟು ಚೆನ್ನಾಗಿ ಬರೋದಿಲ್ಲ ಅಂತ ಒಂದು ಸ್ವಲ್ಪ ನಾನು ಬೆಳಗ್ಗೆ ಮಾಡಿ ತೋರಿಸ್ತಾ ಇದ್ದೀನಿ. ನನ್ನ ನಂತರ ಸಂಜೆ ನಾನು ಟೀ ಟೈಮ್ ಸ್ನ್ಯಾಕ್ಸ್ಗೆ ಇದನ್ನು ಮಾಡ್ಕೊಳ್ತೀನಿ. ನೋಡಿ ಈ ರೀತಿ ತೆಗೆದ್ಬಿಟ್ಟು ನಂತರ ಫಸ್ಟ್ ಹಾಕಿದಂತಹ ಉದ್ದಿನ ವಡೆನ ಮತ್ತೆ ಹಾಕಿ ಇದನ್ನು ಕರಿತಾ ಇದ್ದೀನಿ. ಮನೆಗೆ ಯಾರಾದ್ರು ಬರ್ತಾರೆ ಅಂದರೆ ಇದನ್ನು ಒಂದು 5 ನಿಮಿಷದ ಮುಂಚೆ ನೀವು ಬೇಕಾದರೆ ಈ ಥರ ಅಂದರೆ ಒಂದು 50% ನೀವು ಉದ್ದಿನ ವಡೆ ಮಾಡಿಟ್ರಿ ಅಂದರೆ ನೆಂಟರು ಬಂದಮೇಲೆ ಜಸ್ಟ್ ಇದನ್ನು ಎಣ್ಣೆಗೆ ಹಾಕಿ ಡೀಪ್ ಫ್ರೈ ಮಾಡಿದ್ರೆ ಮುಗಿದೋಯ್ತು. ಫ್ರೆಶ್ಶಾಗಿ ಬಿಸಿ ಬಿಸಿಯಾಗಿ ನೀವು ಆವಾಗೇ ಮಾಡಿದ್ವೇನೋ ಅನ್ನಬೇಕು, ಆ ರೀತಿಯಾಗಿ ವಡೆ ರೆಡಿಯಾಗಿರ್ತವೆ. ನಿಮಗೆ ಗೊತ್ತೂ ಆಗೋದಿಲ್ಲ, ಅಂದರೆ ಮತ್ತು ನಿಮಗೆ ಕೆಲಸ ಸ್ವಲ್ಪ ನಿಮಗೆ ಹಗುರ ಆಗುತ್ತೆ. ಬಂದಮೇಲೆ ಗಡಿಬಿಡಿಯಲ್ಲಿ ಮಾಡೋದಕ್ಕಿಂತ ಈ ರೀತಿ ಒಂದು 50% ಮಾಡಿಟ್ಟು ಅವ್ರು ಬಂದಮೇಲೆ ಕರೆದ್ಬಿಟ್ರಂತೂ ತುಂಬ ಕ್ರಿಸ್ಪಿಯಾಗಿರುವಂಥ ಉದ್ದಿನ ವಡೆ ರೆಡಿಯಾಗುತ್ತೆ. ನಿಜವಾಗ್ಲೂ ನಿಮ್ಗೆ ಏನಾದ್ರು ಟೈಮ್ ಇತ್ತು ಅಂದರೆ ಸಣ್ಣ ಒಂದು ಗ್ಲಾಸಲ್ಲಿ ನೀವು ಉದ್ದಿನಬೇಳೆ ಮತ್ತು ಸ್ವಲ್ಪ 1-2 ಸ್ಪೂನ್ ಅಕ್ಕಿ ನೆನೆಸಿ ಮಾಡ್ಕೊಳ್ಳಿ, ತುಂಬ ರುಚಿಯಾಗಿ ಬರುತ್ತೆ. ಬೇಕಾದ್ರೆ ಮತ್ತೊಮ್ಮೆ ನೀವು ಮಾಡ್ತೀರಾ, ಮಕ್ಕಳಿದ್ದಾರೆ ಅಂದರೆ ಮತ್ತೊಮ್ಮೆ ಅವರು ಮಾಡು ಅಂತ ಕೇಳ್ತಾರೆ. ನೋಡಿ ಈ ರೀತಿ ಗೋಲ್ಡನ್ ಕಲರ್ ಬಂದಮೇಲೆ ನಮಗೆ ಉದ್ದಿನ ವಡೆ ರೆಡಿ ಆಯಿತು. ಮತ್ತು ನೋಡಿ ಎಷ್ಟು ಮೇಲ್ಗಡೆ ಕ್ರಿಸ್ಪಿಯಾಗಿ ಬರ್ತಾಯಿದೆ ಅಂತ. ಈ ಸಣ್ಣ ಸಣ್ಣ ನಾನು ವಡೆಗಳು ನನ್ನ ಮಗನಿಗೋಸ್ಕರ ಮಾಡಿದ್ದು, ಅವನಿಗೆ ತುಂಬ ಇಷ್ಟ. ಅವನಿಗೆ ನಾನು ಕೊಟ್ಟೆ, ಅಂದರೆ ಫಸ್ಟ್ ಒಂದೇ ತಿಂದಾಯಿತು. ನಂತರ ಒಂದು 3 ಇತ್ತು, ಅದನ್ನು ಕೂಡ ಇರು ನಾನು ವೀಡಿಯೋ ಮಾಡಿಬಿಡ್ತೀನಿ ಅಂತ ತಿಂದು ತೋರಿಸು ಹೇಗಿದೆ ಅಂತ ನನಗೆ ಹೇಳಿದೆ. ಅವನು ತುಂಬ ಖುಷಿ ಆಯಿತು, ತುಂಬ ಸೂಪರಾಗಿತ್ತು. ನಾನು ಪ್ಲೇಟ್ ತಗೋ ತಿಂದುಬಿಡು ಅಂತ ಹೇಳಿದೆ. ಅವನಿಗೆ ಆಶ್ಚರ್ಯ ಇಲ್ಲ, ನಾನೇ ತಿಂದುಬಿಡ್ಲಾ ಅಂತೇಳಿ ನಗ್ತಾ ಇದ್ದ ಅವನು. ನಾನು ತಿನ್ನು ಅಂತ ಹೇಳಿದೆ. ನಂತರದಲ್ಲಿ ನಾನು ಕೂಡ ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ. ನೋಡಿ ಅರ್ಧ ಉದ್ದಿನ ವಡೆ ಆಗಲೇ ತಿಂದಾಗಿದೆ. ನಂತರ ನಿಮಗೆ ಟೇಸ್ಟು ಹಾಗೆ ಟೆಕ್ಸ್ಚರ್ನ ತೋರಿಸ್ತೀನಿ ನೋಡಿ. ನೋಡಿ ಮುರಿದ್ರೆ ಒಂಥರ ದೋಸೆ ಮುರಿದಂಗೆ ಆಗುತ್ತೆ, ಚರ್ ಅಂತ. ನೋಡಿ ಒಳಗಡೆ ಕೂಡ ಎಷ್ಟು ಜಾಲ್ರಿಯಾಗಿ ಬಂದಿದೆ. ಮತ್ತು ಈ ರೀತಿ ಕೈಯಿಂದ ಪ್ರೆಸ್ ಮಾಡಿದ್ರೆ ಕೈಗೆ ಅಂಟ್ಕೋಬಾರ್ದು, ಅವಾಗ ಮಾತ್ರ ನಮಗೆ ಕರೆಕ್ಟಾಗಿ ಆಗಿದೆ ಅಂತ ಅರ್ಥ. ಹಾಗೆ ಬೆಳಗ್ಗೆ ದೋಸೆಗೆ ಚಟ್ನಿ ಮಾಡಿದ್ದೆ, ಆ ಚಟ್ನಿ ಇತ್ತು. ಚಟ್ನಿ ಜೊತೆ ಉದ್ದಿನ ವಡೆ ನಂಚ್ಕೊಂಡು ತಿಂತಾ ಇದ್ದರೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ನೀವು ಮಾಡಬೇಕು ಅಂದರೆ ಈ ರೀತಿಯಾಗಿ ಸಿಂಪಲಾಗಿ ಮಾಡ್ಕೊಂಡು ನೋಡ್ಕೊಳ್ಳಿ. ಅಥವಾ ನೀವು ಯಾವ್ದಾದ್ರು ಬೇರೆ ರೀತಿಯಲ್ಲಿ ಮಾಡ್ತೀರಾ ಅಂದರೆ ಕಾಮೆಂಟ್ ಮೂಲಕ ನನಗೆ ತಿಳಿಸಿ. ಹಾಗೂ ನಮ್ಮ ಚಾನಲ್ನ ಯಾರ್ಯಾರು ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡಿ. ತುಂಬ ವೀಡಿಯೋಗಳನ್ನು ಹಾಕಿದ್ದೀನಿ, ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಇವತ್ತಿನ ಉದ್ದಿನ ವಡೆ ಅಂತೂ ತುಂಬ ಸೂಪರಾಗಿತ್ತು. ನಮ್ಮ ಚಾನಲ್ನ ನೋಡಿದವರಿಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು, ಬಾಯ್ ಬಾಯ್.